ಪಹಲ್ಗಾಮ್ ಘಟನೆಯಾದ ನಂತರ ಪಾಕಿಸ್ತಾನ ಭಾರತದ ನಡುವೆ ಯುದ್ಧ ಆಗಿತ್ತು. ಆ ಘಟನೆಯ ನಂತರ ಅಮೆರಿಕ ಮತ್ತು ಭಾರತದ ನಡುವೆ ತಿಕ್ಕಾಟಗಳು ಶುರುವಾಗಿತ್ತು. ಯುದ್ಧ ನಿಲ್ಲಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಬಂದಿದ್ರು. ಅದಾದ ನಂತರ ರಷ್ಯಾ ಮೇಲಿನ ತೈಲ ಖರೀದಿ ಕಡಿಮೆ ಮಾಡಬೇಕು, ಇಲ್ಲದೆ ಹೋದರೆ 50% ಸುಂಕ ಅಂತ. ಇದೀಗ ಭಾರತ ಮತ್ತು ಅಮೆರಿಕ ಸುಂಕ ಸಮರ ಅಂತ್ಯ ಆಗಿದೆ. ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದ ಆಗಿದೆ. 50%ದಿಂದ 18%ಗೆ ಸುಂಕ ಇಳಿಸಿದ್ದಾರೆ ಟ್ರಂಪ್. ಮಾತುಕತೆ ಆಗಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವೆ ಮಾತುಕತೆ ಆಗಿದೆ. ಭಾರತ ಮತ್ತು ಅಮೆರಿಕದ ನಡುವೆ $500 ಶತಕೋಟಿ ಡೀಲ್. $500 ಶತಕೋಟಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಅದನ್ನು ಘೋಷಣೆ ಮಾಡಿದ್ರು. ಭಾರತ ಸರ್ಕಾರ ಅದನ್ನು ಇದೀಗ ಘೋಷಣೆ ಮಾಡಬೇಕಾಗಿದೆ. ಸುಂಕ ಇಳಿಕೆಗೆ ಪ್ರಧಾನಿ ಮೋದಿ ಧನ್ಯವಾದ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಧನ್ಯವಾದ ಹೇಳಿರೋದು. ಜನವರಿ 27ನೇ ತಾರೀಕಿಗೆ ಭಾರತ ಮತ್ತು ಯುರೋಪ್ ಯೂನಿಯನ್ ನಡುವೆ ಒಂದು ಒಪ್ಪಂದ ಆಯಿತು. ಮದರ್ ಆಫ್ ಆಲ್ ಡೀಲ್ಸ್ಗೆ 20 ವರ್ಷಗಳ ನಂತರ 2 ರಾಷ್ಟ್ರಗಳು ಕುಳಿತುಕೊಂಡು ಮಾತುಕತೆಯನ್ನು ಮಾಡಿ ದೊಡ್ಡ ಮಟ್ಟದ ಚರ್ಚೆಗಳಾದ ನಂತರ ಆ ಒಪ್ಪಂದಕ್ಕೆ ಸಹಿ ಆಗಿತ್ತು. ಆ ಸಹಿಯಾದ ನಂತರ ಅಮೆರಿಕ ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಎನ್ನುವಂತಹ ಕುತೂಹಲ ಸಹಜವಾಗೇ ಇತ್ತು. ಇದೀಗ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಒಪ್ಪಂದ ಆಗಿದೆ. ಈ ಒಪ್ಪಂದ 50% ಸುಂಕವನ್ನೇನು ನಾನು ವಿಧಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇದೀಗ ಅದು 18%ಗೆ ಇಳಿಕೆ ಆಗಿದೆ. ಇದರ ಪರಿಣಾಮ ಭಾರತೀಯ ಉತ್ಪನ್ನಗಳ ಮೇಲೆ ವಿಧಿಸಿದ್ದಂಥ 50% ಸುಂಕ 18ಕ್ಕೆ ಇಳಿಕೆ ಆಗುತ್ತೆ. ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳಿಗೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಮಟ್ಟದ ವ್ಯವಸ್ಥೆಗಳಾಗುತ್ತೆ, ಅನುಕೂಲ ಕೂಡ ಆಗುತ್ತೆ. ಭಾರತ ಇಂಧನ, ತಂತ್ರಜ್ಞಾನ, ಕೃಷಿ ಮತ್ತು ಕಲ್ಲಿದ್ದಲು ಸೇರಿದಂತೆ $500 ಶತಕೋಟಿ ಅಮೆರಿಕದ ಸರಕನ್ನು ಖರೀದಿಸುವುದಕ್ಕೆ ಬದ್ಧವಾಗಿದೆ ಅಂತ ಹೇಳಿದೆ. ಭಾರತದ ಪ್ರಧಾನಿಯವರೊಂದಿಗೆ ಇವತ್ತು ನಾನು ಮಾತನಾಡಿದೆ. ಅತ್ಯಂತ ಪ್ರಭಾವಿ ಮತ್ತು ಗೌರವಿತ ನಾಯಕರು ಪ್ರಧಾನಿ ಮೋದಿಗಳು ಆಗಿದ್ದಾರೆ. ನಾವು ವ್ಯಾಪಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸುವುದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೀವಿ. ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ. ಡೊನಾಲ್ಡ್ ಟ್ರಂಪ್ ಹೇಳಿರೋದರಲ್ಲಿ ಮಾತುಕತೆಯ ವೇಳೆ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವ ಬಗ್ಗೆ ಹಾಗೂ ಅಮೆರಿಕ ಮತ್ತು ಸಾಧ್ಯವಾದರೆ ವೆನಿಜುವೆಲಾದಿಂದ ಹೆಚ್ಚು ತೈಲ ಖರೀದಿಗೆ ಒಪ್ಪಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಭಾರತ ಇದರ ಬಗ್ಗೆ ಅಧಿಕೃತವಾಗಿ ಹೇಳಬೇಕಾಗಿದೆ. ಯಾಕಂದರೆ ನಾವು ಯಾವ ಪರಿಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತೀವಿ, ಅದರ ಭಾಗವಾಗಿ 33ಇಂದ 35% ರಷ್ಯಾದಿಂದ ಬರುತ್ತೆ. ನಮಗೆ ರಷ್ಯಾ ಮತ್ತು ಭಾರತದ ಜೊತೆಗೆ ಅತ್ಯುತ್ತಮವಾದಂಥ ಸಂಬಂಧವನ್ನು ನಾವು ಕಾಣ್ತಾ ಇದ್ದೀವಿ. ಅತಿ ಹೆಚ್ಚು ಕಚ್ಚಾ ತೈಲವನ್ನು ಪೂರೈಕೆ ಮಾಡುವಂಥ ದೇಶ ರಷ್ಯಾ. ಆದರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಅಲ್ಲಿ ಕಡಿತ ಮಾಡಿ ಅಮೆರಿಕ ಅಥವಾ ವೆನಿಜುವೆಲಾದಿಂದ ಖರೀದಿ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಒಪ್ಕೊಂಡಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಅವ್ರ ಬೇಡಿಕೆ ಇದ್ದಿದ್ದೇ ಹಾಗೆ. ರಷ್ಯಾ ಮತ್ತು ಭಾರತದ ಸಂಬಂಧ ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಾ ಹೋದಂತೆ ಅಮೆರಿಕಕ್ಕೆ ಅದು ಕಷ್ಟ ಆಗ್ತಾ ಇತ್ತು. ನೀವು ಅವರಿಂದ ಯಾಕೆ ಕಚ್ಚಾ ತೈಲವನ್ನು ಖರೀದಿ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಡೊನಾಲ್ಡ್ ಟ್ರಂಪ್ ಇಟ್ಟಿದ್ರು. ಅದೇ ಕಾರಣಕ್ಕಾಗಿಯೇ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡುವ ಕಾರಣಕ್ಕಾಗಿಯೇ ಸುಂಕವನ್ನು 50%ಗೆ ಏರಿಕೆ ಮಾಡಿದ್ರು. ಆದರೆ ಈಗ ಅವರು ಹೇಳ್ತಾ ಇದ್ದಾರೆ ರಷ್ಯಾದ ಬದಲು ವೆನಿಜುವೆಲಾ ಮತ್ತು ಅಮೆರಿಕಾದಿಂದ ಖರೀದಿ ಮಾಡೋದು. ಯಾಕೆಂದರೆ ವೆನಿಜುವೆಲಾ ಅತಿ ಹೆಚ್ಚು ಜಗತ್ತಿನ ಅತ್ಯಂತ ಹೆಚ್ಚು ತೈಲವನ್ನು ಹೊಂದಿರುವಂಥ ದೇಶ. ಅದು 19% ಇದೆ ಅಲ್ಲಿ. ಆ ಪರಿಪ್ರಮಾಣದಲ್ಲಿ ತೈಲವನ್ನು ಹೊಂದಿರುವಂಥ ದೇಶ ವೆನಿಜುವೆಲಾ ಅಮೆರಿಕದ ನಡುವೆ ಏನೇನಾಯಿತು, ಅಲ್ಲಿ ಅಧ್ಯಕ್ಷನನ್ನು ಹಿಡಿದುಕೊಂಡು ಬಂದು ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ, ಬೇರೆ ಬೇರೆ ವಿಚಾರಗಳನ್ನು ಹೊರಿಸಿ ಅವರನ್ನು ತನಿಖೆ ಮಾಡ್ತಾ ಇರೋದು ಅಮೆರಿಕ ಗೊತ್ತಿದೆ. ಇವೆಲ್ಲದರ ನಡುವೆ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿಯು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಏನಂತ ರಿಯಾಕ್ಟ್ ಮಾಡಿದ್ದಾರೆ? ಧನ್ಯವಾದವನ್ನು ತಿಳಿಸಿ ಭಾರತದ 140 ಕೋಟಿ ಜನರ ಪರವಾಗಿ ನಾನು ಡೊನಾಲ್ಡ್ ಟ್ರಂಪ್ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಅಂತ. ವಂಡರ್ಫುಲ್ ಟು ಸ್ಪೀಕ್ ವಿತ್ ಮೈ ಡಿಯರ್ ಫ್ರೆಂಡ್ ಪ್ರೆಸಿಡೆಂಟ್ ಟ್ರಂಪ್ ಟುಡೇ. ಡಿಲೈಟೆಡ್ ದಟ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ವಿಲ್ ನೌ ಹ್ಯಾವ್ ಅ ರೆಡ್ಯೂಸ್ಡ್ ಟ್ಯಾರಿಫ್ ಆಫ್ 18%. ಬಿಗ್ ಥ್ಯಾಂಕ್ಸ್ ಟು ಪ್ರೆಸಿಡೆಂಟ್ ಟ್ರಂಪ್ ಆನ್ ಬಿಹಾಫ್ ಆಫ್ ದಿ 1.4 billion people of India for this wonderful announcement. When two large economies and the world's largest democracies work together, it benefits our people and unlocks immense opportunities for mutually beneficial
ಕೋಆಪರೇಷನ್ ಅಂತ. ಎರಡು ಪ್ರಪಂಚದ ಪ್ರಜಾಪ್ರಭುತ್ವ ದೇಶಗಳು ಈ ಪರಿಪ್ರಮಾಣದಲ್ಲಿ ಆರ್ಥಿಕತೆಯ ದೃಷ್ಟಿಯಿಂದ ಹೀಗೆ ಕೆಲಸ ಮಾಡಿದರೆ, ಉತ್ಪಾದಕತೆ, ಉದ್ಯೋಗದ ದೃಷ್ಟಿ ಮತ್ತು ತಾಂತ್ರಿಕವಾಗಿ ನಾವು ಬೆಳವಣಿಗೆಯನ್ನು ಸಾಧಿಸೋಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಮುಖಾಂತರ ಭಾರತ ಇವತ್ತು ಜಗತ್ತಿನಲ್ಲಿ ಒಂದು ಜಯವನ್ನು ಸಾಧಿಸಿದೆ ಅಂತ ಹೇಳಬಹುದು.